ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಸ್ಥಿತಿಗತಿಗಳನ್ನ ಎಲ್ಲ ಗಮನಿಸ್ತಾ ಇದ್ವಿ. ಬಹಳಷ್ಟು ಆರೋಪಗಳನ್ನು ಮೋದಿಜಿಯವರ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷದ ಮೇಲೆ, ಜಾತ್ಯತೀತ ಜನತಾ ಪಕ್ಷದ ಮೇಲೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಸಹಿತ ಜನರು ಸರಿಯಾಗಿ ಅರ್ಥ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೂ ಸಹಿತ ಕಾಂಗ್ರೆಸ್ದ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಅದರ ಅರ್ಥ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಇವೇನು ಒಂದು ADGP ಚಂದ್ರಶೇಖರ್ ಅನ್ನುವಂಥವ್ರು ಅದಾರ, ಅವನು ಯಾವುದೇ ಒಂದು ಸರ್ಕಾರಿ ಹುದ್ದೆಯಲ್ಲಿ ನೌಕರಿ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತೇಳಿ ಅನ್ನಿಸ್ತದೆ. ಯಾಕಂದ್ರೆ ನಾನು ಒಬ್ಬ ಮಾಜಿ ಶಾಸಕನಾಗಿದ್ದರೂ ಸಹಿತ ಮೊದಲು ಸರ್ಕಾರಿ ನೌಕರಿಯಲ್ಲಿ 15 ವರ್ಷ ಮಾಡಿ ಬಂದಂಥವ. ನಮಗೊಂದು KCSR ರೂಲ್ಸ್ ಅಂದರೆ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ರೂಲ್ಸ್, CCSR ರೂಲ್ಸ್, ಸೆಂಟ್ರಲ್ ಸಿವಿಲ್ ಸರ್ವಿಸ್ ರೂಲ್ಸ್ ಅನ್ನುವಂಥ ಅನೇಕ ವಿಷಯಗಳ ಬಗ್ಗೆ ನಮಗೆ ತರಬೇತಿ ಕೊಟ್ಟು ಜಾಯಿನ್ ಮಾಡ್ಕೊಂಡಿರ್ತಾರೆ ಸರ್ವಿಸ್ಗೆ. ಒಬ್ಬ IPS ಅಧಿಕಾರಿಗೆ ಈ ದೇಶದ ಸಂವಿಧಾನ ಆಗಲಿ, ಈ ದೇಶದ ನಿಯಮಗಳಾಗಲಿ, ಈ ದೇಶದಲ್ಲಿರುವಂಥ ಒಂದು ಸೇವಾ ಮನೋಭಾವನೆ ಪದ್ಧತಿ ಏನದ ಅನ್ನುವಂಥದ್ದು ಬಹುಶಃ ತಿಳಿದಿಲ್ಲ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಒಬ್ಬ ಅಧಿಕಾರಿ ಯಾವುದೋ ಒಂದು ಅಫಿಷಿಯಲ್ ಪತ್ರ ಬರಿಬೇಕಾದ್ರೆ ಆ ಪತ್ರದಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದಕ್ಕೂ ಒಂದು ನಿಯಮದ. ನಮ್ಮ ಹೇಳಿದ್ರಲ್ಲ ಸಂಪತ್ ಕುಮಾರ್ ಶೆಟ್ಟಿ ಅವರು, ಸಂವಿಧಾನ ಏನು ಹೇಳ್ತದ, ಸಂವಿಧಾನದಲ್ಲಿ ಬ್ಯೂರೋಕ್ರಸಿ, ಇವತ್ತು ಜುಡಿಷಿಯರಿ ಅಥವಾ ಇವತ್ತು ರಿಪ್ರೆಸೆಂಟೇಟ್ ಮಾಡುವಂಥದ್ದು ಪೊಲಿಟಿಕಲ್ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಈ ಒಂದು ಕಾರ್ಯಾಂಗದಲ್ಲಿ ಯಾವ ಪ್ರಕಾರ ನಿಭಾಯಿಸಬೇಕು ಅನ್ನೋದು ನಿಯಮವನ್ನು ಇವರು ಉಲ್ಲಂಘಿಸಿದ್ದಾರೆ. ಯಾವ ಪತ್ರದಲ್ಲಿ ಬಳಕೆ ಮಾಡಲಾರ್ದನ್ನು ನಾಣ್ಣುಡಿ ಹೇಳಿದ್ರಂತ. ನಾಣ್ಣುಡಿ ಒಳಗೆ ಎಂತೆಂಥವು ಶಬ್ದಗಳದಾವ, ಎಲ್ಲ ನಾಣ್ಣುಡಿ ಒಳಗೆ ನಿಮ್ಮ ಅಫಿಷಿಯಲ್ ಪತ್ರದೊಳಗೆ ಬರೀಲಿಕ್ಕೆ ಆಗೋದಿಲ್ಲ ಅಂಥ ಶಬ್ದಗಳು ಅದಾವ. ನೀವು ಆ ಶಬ್ದಗಳನ್ನು ನಿಮ್ಮ ಅಫಿಷಿಯಲ್ ಲೆಟರ್ದಲ್ಲಿ ಒಂದು ಸರ್ಕಾರದ ಒಂದು ಪತ್ರದಲ್ಲಿ ಇಲ್ಲ ಸಲ್ಲದಂಥ ಸೆಂಟೆನ್ಸ್ಗಳನ್ನ ಬಳಸಿ ಮಾಡುವಂಥದ್ದು ಯಾರಿಗೆ ಗುರಿ ಇಟ್ಟು ನೀವು ಮಾಡಿದಿರಿ ಅನ್ನುವಂಥದ್ದು ಸ್ಪಷ್ಟ ಅದ. ಇವತ್ತು ಭಾರತ ದೇಶದೊಳಗೆ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಹುಡುಗರಿಗೆ ಸಹಿತ ತಿಳಿತದ ಈ ಶಬ್ದ ಯಾರಿಗಾಗಿ ಬಳಕೆ ಮಾಡಿದ್ರಪ್ಪ ಅನ್ನುವಂಥದ್ದು. ಇಷ್ಟಂಗ ಧೈರ್ಯ ಒಬ್ಬ ಅಧಿಕಾರಿಗೆ ಬಂತು ಅನ್ನುವಂಥದ್ದು ಆಶ್ಚರ್ಯ ತರುವಂಥ ವಿಷಯದ. ಈಗ ಅಮಾನತು ಮಾಡಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಈ ವಿಷಯವನ್ನು ಗಂಭೀರವಾಗಿ ತಗೋಬೇಕು. ಇದು ಪ್ರಜಾಪ್ರಭುತ್ವದ ಒಬ್ಬ ಪ್ರತಿನಿಧಿಗಳ ಗೌರವದ ಪ್ರಶ್ನೆ, ಇದು ಸರ್ಕಾರದ ಪ್ರಶ್ನೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲ ನಮ್ಮದು ಭಾರತೀಯ ಜನತಾ ಪಕ್ಷ ಹಾಗೂ ಜನತಾದಳ ಪಕ್ಷದ ಹಿರಿಯರು ಬಂದಿದ್ದಾರೆ.